ಅವರು DCC ಬ್ಯಾಂಕ್ನಿಂದ ರೈತರಿಗೆ ಸಾಲ ಕೊಟ್ಟರು. ಇದು ಅಭಿವೃದ್ಧಿ ಹಂಗೆ ಹೇಳಿಲ್ಲ, ಲಿಮಿಟ್ ಇದೆ ಅದಕ್ಕೊಂದು. ಆ ಲಿಮಿಟ್ವರೆಗೆ ನಾವು ಕೊಡೋಣ, ಕೊಟ್ಟ ಮ್ಯಾಗ ಕಮರ್ಷಿಯಲ್ ಕೊಡೋಣ. ಬೇರೆ ಬ್ಯಾಂಕೆಲ್ಲ ಕಮರ್ಷಿಯಲ್ ಕೊಡ್ತಾರೆ ಅಂತ ಅವ್ರು ಹೇಳಿದಂಥ ಉದ್ದೇಶ ನನಗೆ ಗೊತ್ತಿದ್ದಾಗ ಅವ್ರಿಗೆ ಗೈಡ್ಲೈನ್ಸ್ ಇದೆ. RBIದವರು ನಬಾರ್ಡ್ದವರು ಒಂದು ಗೈಡ್ಲೈನ್ಸ್ ಕೊಟ್ಟಿರ್ತಾರೆ, ಇಷ್ಟು ನೀವು ಕೊಡಲೇಬೇಕು ರೈತರಿಗೆ. ಅದು ಕೊಟ್ಟ ಮ್ಯಾಗೆ ಉಳಿದಿದ್ದು ಈಗ ಹೆಂಗಾರು ಆಲ್ರೆಡಿ ಕೊಡ್ತಾ ಇದ್ದಾರೆ. ಈಗ ಬೇರೆ ಬೇರೆ ಶುಗರ್ ಫ್ಯಾಕ್ಟ್ರಿಗೆ ಕೊಡ್ತಾರೆ, ಮೆಡಿಕಲ್ ಕಾಲೇಜ್ ಕೊಟ್ಟಿದ್ದಾರೆ, ಹೋಟೆಲಿಗೆ ಕೊಟ್ಟಿದ್ದಾರೆ, ಮಾಲಿಗೆ ಕೊಟ್ಟಿದ್ದಾರೆ, ಮತ್ತು ಇನ್ನೊಂದು ಇಂಡಸ್ಟ್ರಿಗೆ ಕೊಟ್ಟಿದ್ದಾರೆ. ಸೊ ಅವ್ರು ಹೇಳುವಂಥ ಉದ್ದೇಶ ರೈತರಿಗೆ ಎಷ್ಟು ನಮಗೆ ಕೋಟ ಇದೆ ಅಷ್ಟು ಕೊಡೋಣ ಅಷ್ಟೇ. ಯಾಕಂದ್ರೆ ಅವರು ಹೆಚ್ಚಿಗೆ ಕೊಡ್ಲಿಕ್ಕೆ ಆಗೋಲ್ಲ. ಒಂದು ರೈತರಿಗೆ ಇಷ್ಟು ಕೊಡಬೇಕಂತ RBI ಗೈಡ್ಲೈನ್ಸ್ ಇದೆ, ನಬಾರ್ಡ್ಸ್ ಗೈಡ್ಲೈನ್ಸ್ ಇದೆ, ಅಷ್ಟು ಕೊಡ್ತಾರೆ, ಕೊಡಲೇಬೇಕು. ಯಾಕಂದ್ರೆ ಅದು ರೈತರ ಬ್ಯಾಂಕ್ ಅದು. ಈಗ ರೈತರಿಗೆ ಕೊಟ್ಟರೆ ಲಾಸ್ ಅಂತ ಹೇಳಿ ಲಾಸ್ ಇದೆ ಅಂತ ಹೇಳಿದ್ರೆ ಅದು ಆಪರೇಷನ್ ಕಾರಣ ಇದೆ ರೈತರಿಗೆ. ಲಾಸ್ ಆದರೂ ಕೊಡಬೇಕೆ, ಲಾಸ್ ಇಲ್ಲಕ್ಕೂ ಕೊಡಬೇಕು. ಯಾಕಂದ್ರೆ ರೈತರದ್ದು ಅದು ಅವರು ಲಾಸ್ ಇದ್ರೂ ಕೊಡಬೇಕು. ಅದು ಅವ್ರ ಡ್ಯೂಟಿ ಅಲ್ಲ, ಅದು ಅದಕ್ಕೆ ತುಂಬಲಿಕ್ಕೆ ನೋಡಲಿಕ್ಕೆ ಕೇಂದ್ರ ಸರ್ಕಾರ ಇದೆ, ರಾಜ್ಯ ಸರ್ಕಾರ ಅವ್ರು ನೋಡ್ಕೊತಾರೆ. ಅಷ್ಟು ಕೊಟ್ಟ ಮ್ಯಾಗ ನಾವು ಬೇರೆ ಕೊಡೋಣ ಅಂತ ಅವ್ರು ಹೇಳಿರ್ಬೇಕಂತ ನನ್ನ ಭಾವನೆ. ಲಾಸ್ ಆದರೂ ಕೊಡಬೇಕಾದ್ರೆ ಅದೇನು ಪ್ರಶ್ನೆ ಇಲ್ಲ. ಸಾಲ ಮಿತಿಯನ್ನು ಹೆಚ್ಚು ಮಾಡಬೇಕು, 1 ಲಕ್ಷದ ಅದಲ್ಲ, ಅದು ಅಲ್ಲಿ ಕೇಳಬೇಕು. RBI ನಬಾರ್ಡ್ದವರು ಹೆಚ್ಚು ಮಾಡಬೇಕು, ಇವ್ರು ಮಾಡಲಿಕ್ಕೆ ಅಧಿಕಾರ ಇಲ್ಲ.